ಬಿಜೆಪಿಗರಿಂದ ಮಂಡ್ಯಕ್ಕೆ ಬೆಂಕಿ ಹಚ್ಚಲು ಆಗಲ್ಲ. ಮಂಡ್ಯಕ್ಕೆ ಬೆಂಕಿ ಹಚ್ಚಕ್ಕಾಗಲ್ಲ. ಬಿಜೆಪಿ ಜೆಡಿಎಸ್ಗೆ ಚಲುವರಾಯಸ್ವಾಮಿ ವಾರ್ನಿಂಗ್. ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳೋರೆ. ಬೇಕಾ ಇದು? ಜನ ಚೀಮಾರಿ ಹಾಕಿದ್ರು ಬಿಜೆಪಿಗರಿಗೆ ಬುದ್ಧಿ ಬರ್ಲಿಲ್ವಾ? ಸಾಮಾನ್ಯ ಜನನು ಹೇಳ್ತಾವ್ರೆ ಮಂಡ್ಯದಲ್ಲಿ ಇವೆಲ್ಲ ನಡೆಯಲ್ಲಪ್ಪ, ಬರಬೇಡಿ ಅಂತ. ಕಿರುಗೂಡು ಹನುಮಧ್ವಜ ಪ್ರಕರಣವನ್ನ ಲೋಕಸಭಾ ಚುನಾವಣೆಯವರೆಗೂ ಜೀವಂತವಾಗಿಡಲು ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ಲಾನ್ ಮಾಡಿದಂತಿದೆ. ಹೀಗಾಗಿ ಲಾಠಿ ಚಾರ್ಜ್ ಆದವರ ಮನೆಗಳಿಗೆ ಹೋಗಿ ಬಿಜೆಪಿ ಕಾರ್ಯಕರ್ತರು ಮೊಸಳೆ ಕಣ್ಣೀರು ಸುರಿಸಿ ಕನಿಕರ ವ್ಯಕ್ತಪಡಿಸುವ ಮೂಲಕ ಅವರನ್ನ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಳಸಿಕೊಳ್ಳೋಕೆ ಮುಂದಾಗುತ್ತಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಿವೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಚಲುವರಾಯಸ್ವಾಮಿ ಬಿಜೆಪಿಗರಿಂದ ಮಂಡ್ಯಕ್ಕೆ ಬೆಂಕಿ ಹಚ್ಚಲು ಆಗಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮಂಡ್ಯದಲ್ಲಿ ಏನಾಗ್ತಿದೆ? ಚಲುವರಾಯಸ್ವಾಮಿ ಕೊಟ್ಟ ಆ ಖಡಕ್ ತಿರುಗೇಟು ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಂಡ್ಯ ಜಿಲ್ಲೆ ಇವತ್ತು ಜನ ನೋಡಿ, ಆ ಬಿಂದು ಅಂತ ಒಂದು ಹೆಣ್ಮಗು ಹೇಳಿದೆ. ಅದಾದ್ಮೇಲೆ ನಿನ್ನೆ ಒಬ್ರು ಯಾರೋ ವಿಡಿಯೋ ಮಾಡಾಕಿದ್ದಾರೆ. ಇವತ್ತು ಕೆಲವು ನಮ್ಮ CPM ಮತ್ತು ಬೇರೆಯವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ರೂ ಮಂಡ್ಯ ಜಿಲ್ಲೆ ಶಾಂತಿನ ಕೆಡ್ಸಕ್ಕೆ BJPಯವರು ಜನತಾದಳವ್ರು ಬರೋದು ಬೇಡ, ಶಾಂತಿನ ಹಾಳು ಮಾಡೋದು ಬೇಡ ಅಂತ ಮಾನ್ಯ ಕುಮಾರಸ್ವಾಮಿಗೂ ಹೇಳವ್ರೆ, BJPಯವ್ರಿಗೂ ಹೇಳವ್ರೆ. ಮಂಡ್ಯದಲ್ಲಿ ನೆಮ್ಮದಿಲಿರೋವಂಥದ್ದನ್ನ ಹಾಳು ಮಾಡಬೇಡಿ ಅಂತ ಹೇಳಿ ಸಾರ್ವಜನಿಕರೆಲ್ಲೂ ಒತ್ತಡ ತಂದಿದ್ದಾರೆ. ಮಂಡ್ಯಕ್ಕೆ ಬೆಂಕಿ ಹಚ್ಚಲು ಆಗಲ್ಲ ಅಂತೇಳಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಸಚಿವ ಚಲುವರಾಯಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಗುರುವಾರ ಮಾತನಾಡಿರೋ ಅವರು, ಮಂಡ್ಯದಲ್ಲಿ ಹನುಮಧ್ವಜ ವಿವಾದ ಸಂಬಂಧ ಮಂಡ್ಯದ ಶಾಂತಿ ಕದಡಲು ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಯತ್ನ ನಡೆಯುತ್ತಿದೆ ಅಂತೇಳಿ ಆರೋಪಿಸಿದ್ದಾರೆ. ಶಾಂತಿಯನ್ನ ಕದಡಬೇಡಿ ಅಂತೇಳಿ ಅಲ್ಲಿನ ಸಾರ್ವಜನಿಕರು HD ಕುಮಾರಸ್ವಾಮಿ ಹಾಗೂ ಬಿಜೆಪಿಗೆ ಮನವಿ ಮಾಡಿದ್ದಾರೆ. ಶಾಂತಿ ಸಭೆಗೆ ಸಂಘ ಸಂಸ್ಥೆಗಳನ್ನ ಕರೆದಿದ್ದೇವೆ, ಏನ್ ಸಮಸ್ಯೆಗಳಿವೆ ಹಾಗೂ ಅಭಿಪ್ರಾಯಗಳಿಗೆ ಮನ್ನಣೆ ನೀಡುತ್ತೇವೆ ಎಂದಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ಈ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ. ಮಂಡ್ಯದಲ್ಲಿ ಇವೆಲ್ಲ ನಡೆಯಲ್ಲ ಅಂತೇಳಿ ಅಲ್ಲಿಯ ಸಾರ್ವಜನಿಕರೇ ಹೇಳ್ತಿದ್ದಾರೆ ಅಂತೇಳಿ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬಟ್ ನಾವು ಆ ಹುಡುಗರುಗಳಿಗೆ ಅಲ್ಲಿ ಯಾರ್ಯಾರು ಆ ಸಂಘ ಸಂಸ್ಥೆಲಿದ್ದಾರೆ ಅವರನ್ನೂ ಸಹ ನಾವು ಕರೆದಿದ್ದೀವಿ. ಬಂದು ಕೂತ್ಕೊಂಡು ಮಾತಾಡಿ ಜಿಲ್ಲಾಡಳಿತ ನಾವೆಲ್ಲರೂ ಅವ್ರಿಗೆ ಏನು ಸಮಸ್ಯೆ ಇದೆ, ಅವ್ರಿಗೆ ಏನು ಅಭಿಪ್ರಾಯ ಇದೆ ಅದಕ್ಕೂ ಮನ್ನಣೆ ಕೊಡ್ತೀವಿ. ಅದು ಬಿಟ್ಟು ಇವರು ಅವರನ್ನ ಪ್ರವಾಕ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾ ಇದ್ದಾರೆ ವಿನ ಮಂಡ್ಯ ಜಿಲ್ಲೆ ಜನ ಯಾರೂ ಸಹ ಈ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ. ಮಂಡ್ಯ ಜಿಲ್ಲೆ ಜನ ಈವನ್ BJP ಬೆಂಬಲಿಸ್ಲಿ, JDS ಬೆಂಬಲಿಸ್ಲಿ, ಅವರು ಸಹ ಶಾಂತಿಯುತವಾಗಿ ಸಮಾಧಾನವಾಗವ್ರೆ. ಚುನಾವಣೆಗೋಸ್ಕರ ಮೊನ್ನೆ ಕುಮಾರಸ್ವಾಮಿ ಅವರು, ಅಶೋಕ್ ಅವರು ಪಾಪ ತೀಟೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಇದೆಲ್ಲ ನಡೆಯಲ್ಲ ಅಂತ ನಾನಲ್ಲ, ನಿನ್ನೆಯಿಂದ ಹೇಳ್ದಂತ ಎಲ್ಲ ಸಾಮಾನ್ಯ ಜನನು ಹೇಳ್ತಾವ್ರೆ ಮಂಡ್ಯದಲ್ಲಿ ಇವೆಲ್ಲ ನಡೆಯಲ್ಲಪ್ಪ, ಬರಬೇಡಿ ಅಂತ. ನಾನು ಹೇಳ್ತಾ ಇಲ್ಲ. ಇನ್ನು ಫೆಬ್ರವರಿ 9ರಂದು ಮಂಡ್ಯದಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಮಾಡಬೇಕು, ಆ ಮೂಲಕ ಅದು ಬಿಜೆಪಿ ಮತ್ತು ಜೆಡಿಎಸ್ಗೆ ಚುನಾವಣೆಯಲ್ಲಿ ವರದಾನವಾಗಬೇಕು ಅನ್ನೋ ರೀತಿಯಲ್ಲಿ ಕಮಲದಳ ಪಕ್ಷಗಳ ನಾಯಕರು ಪ್ರಯತ್ನಗಳ ಮೇಲೆ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ಬುದ್ಧಿವಂತ ಮತ್ತು ಪ್ರಜ್ಞಾವಂತ ಮಂಡ್ಯ ಜನರು ಇವರ ನವರಂಗಿ ನಾಟಕಕ್ಕೆ ಸೊಪ್ಪು ಹಾಕ್ತಿಲ್ಲ. ಮಂಡ್ಯದಲ್ಲಿ ಶಾಂತಿ ಕದಡುವಂತ ಪ್ರತಿಭಟನೆಗಳಿಗೆ ನಾವು ಬರಲ್ಲ ಅಂತ ಹೇಳುತ್ತಿದ್ದಾರೆ ಅಂತೇಳಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಿನ್ನೆ ಯಾವುದೋ ಒಂದು ಸಂಘದವರು ಮೀಟಿಂಗ್ ಮಾಡಿ ಮಂಡ್ಯ ಬಂದು ನಾವು ಇದು ಬಿಸ್ನೆಸ್ ಹೋಟ್ಲು ಕೂಟದವರೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳೋರೆ. ಬೇಕಾ ಇದು? ಹೇಳಿ, ನಿಮ್ಗೆ ಯಾರ್ಯಾರು ಚೆನ್ನಾಗಿದ್ರೆ ಕುಮಾರಸ್ವಾಮಿ ಅವರು, ಅಶೋಕು ಹೇಳಿ. ಮಂಡ್ಯಕ್ಕೆ ಬೆಂಕಿ ಹಚ್ಚಕ್ಕಾಗಲ್ಲ. ಮಂಡ್ಯನ ಇವರು ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಜನತಾದಳದವರೆಗೂ BJPಯವರೆಗೂ ಆಗಲ್ಲ. ಇನ್ನು ಚಲುವರಾಯಸ್ವಾಮಿ ವಿರುದ್ಧ HD ದೇವೇಗೌಡರ ಟೀಕೆಗೆ ಪ್ರತಿಕ್ರಿಯೆ ನೀಡಿ, ನನ್ನ ಇತಿಹಾಸ ಓದಲು ಹೇಳಿ, ನಾನು ಯಾರಿಂದ ಹೇಗೆ ಬಂದೆ, ಮಂಡ್ಯ ದೇವೇಗೌಡರ ಕುಟುಂಬಕ್ಕೆ ಸಹಾಯ ಮಾಡಿದ್ಯಾ, ದೇವೇಗೌಡರ ಕುಟುಂಬಕ್ಕೆ ಮಂಡ್ಯ ಸಹಾಯ ಮಾಡಿದ್ಯಾ, ಇತಿಹಾಸವನ್ನ ನೋಡಲಿ ಅಂತೇಳಿ ತಿರುಗೇಟು ಕೊಟ್ಟಿದ್ದಾರೆ. ಅದೇನೇ ಇರ್ಲಿ, ಸರ್ವ ಜನಾಂಗದ ಶಾಂತಿಯ ತೋಟದಂತಿರೋ ಮಂಡ್ಯದಲ್ಲಿ ಹನುಮಧ್ವಜ ಸಂಘರ್ಷವನ್ನ ಜೀವಂತವಾಗಿಡಲು ಕಮಲದಳ ಪಕ್ಷಗಳು ಯತ್ನಿಸುತ್ತಿವೆ ಅಂತೇಳಿ ಸಚಿವ ಚಲುವರಾಯಸ್ವಾಮಿ ಹೇಳ್ತಿದ್ದಾರೆ. ಹಾಗಾದ್ರೆ ಕಮಲದಳ ಪಕ್ಷಗಳಿಗೆ ಮಂಡ್ಯ ಜನ ಸೇರಿದಂತೆ ರಾಜ್ಯದ ಜನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ YouTube ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.